ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ ಚಾಪ್ಟರ್ 3 ಅಧ್ಯಾಯ 3 ಸಮಾಜೀಕರಣದ ಬಗ್ಗೆ ಕಲಿತಾ ಇದ್ದೀರಾ. ಮುಂದಿನ ಟಾಪಿಕಲ್ಲಿ ಟಾಪಿಕ್ 2 ಏನಿದೆ ಅದು ಸಮಾಜೀಕರಣದ ನಿಯೋಗಗಳು ಅಂತ ಇದೆ. ಏಜೆನ್ಸೀಸ್ ಆಫ್ ಸೋಷಲೈಸೇಷನ್ ಅಂತ. ಯಾವ ನಿಯೋಗಗಳು ಮಗುವಿಗೆ ಸಮಾಜೀಕರಣವನ್ನು ನೀಡುವಲ್ಲಿ ಕಾರ್ಯವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಸೊ ಬನ್ನಿ, ಇವತ್ತಿನ ತರಗತಿಯಲ್ಲಿ ಸಮಾಜೀಕರಣದ ನಿಯೋಗಗಳು ಯಾವ್ಯಾವುದು ಅನ್ನೋದರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಸಮಾಜೀಕರಣದ ನಿಯೋಗಗಳು, ಏಜೆನ್ಸೀಸ್ ಆಫ್ ಸೋಷಲೈಸೇಷನ್, ಇದು ನಿಮ್ಮ ಪಠ್ಯಕ್ರಮದಲ್ಲಿ ಅಧ್ಯಾಯ 3 ಟಾಪಿಕ್ 2. ಸಮಾಜೀಕರಣ ಒಂದು ಕಲಿಯುವ ಪ್ರಕ್ರಿಯೆ. ಹೀಗಾಗಿ ಇದು ವಿವಿಧ ನಿಯೋಗಗಳ ಮೂಲಕ ನಡೀತದೆ. ಕಲಿಯೋದು ಅಂದಮೇಲೆ ಕಲೀಲಿಕ್ಕೆ ಕೆಲವೊಂದು ಸಾಧನಗಳು ಬೇಕಲ್ಲ, ಆ ಸಾಧನಗಳನ್ನೇ ನಿಯೋಗಗಳು ಅಂತ ಕರೀತಾರೆ. ಅಂದರೆ ಸಮಾಜೀಕರಣ ಪ್ರಕ್ರಿಯೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಸಹಾಯ ಮಾಡುತ್ತೆ. ಇವುಗಳನ್ನೇ ಸಮಾಜೀಕರಣದ ನಿಯೋಗಗಳು ಅಥವಾ ಕಾರ್ಯನಿರ್ವಾಹಕಗಳು ಅಂತ ಕರೀತಾರೆ. ಏಜೆನ್ಸೀಸ್ ಅಂತ ಕರಿತೀವಿ. ಅಂದರೆ ಯಾವ ಸಂಘ ಸಂಸ್ಥೆಗಳ ಮೂಲಕ ಮಗುವಿಗೆ ಸಮಾಜೀಕರಣ ದೀಕ್ಷೆಯನ್ನು ನೀಡಲಾಗುತ್ತೋ ಅಂತಹ ಸಂಘ ಸಂಸ್ಥೆಗಳನ್ನು ನಿಯೋಗಗಳು ಅಂತ ಕರೀತಾರೆ. ಈ ನಿಯೋಗಗಳೇನಿದೆ, ಈ ನಿಯೋಗಗಳು ವಿವಿಧ ಸಮಾಜದಲ್ಲಿ ವಿವಿಧ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ನಿಯೋಗಗಳ ಕಾರ್ಯ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತೆ ಅಂತ. ಕೆಲವು ನಿಯೋಗಗಳು ಒಂದು ಸಮಾಜದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರೆ ಇನ್ನು ಕೆಲವು ನಿಯೋಗಗಳು ಮತ್ತೊಂದು ಸಮಾಜದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈಗ ಉದಾಹರಣೆಗೆ ಕುಟುಂಬ ಅನ್ನೋದೊಂದು ನಿಯೋಗ ಅಂತ ತಗೊಂಡ್ರೆ, ಭಾರತೀಯ ಸಮಾಜದಲ್ಲಿ ಕುಟುಂಬ ಮೂಲಭೂತ ಸಂಸ್ಥೆ. ಹೀಗಾಗಿ ನಮ್ಮ ಸಮಾಜದಲ್ಲಿ ಕುಟುಂಬ ಅನ್ನೋದು ಒಂದು ವ್ಯವಸ್ಥಿತವಾದ ಸಾಮಾಜೀಕರಣದ ನಿಯೋಗವಾಗಿ ಕಾರ್ಯ ಮಾಡುತ್ತೆ. ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ ಇಲ್ಲಿ ಒಂದು ನಿಯೋಗವಾಗಿ. ಆದರೆ ಇನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ, ಅಮೆರಿಕಾದಂತಹ ದೇಶಗಳಲ್ಲಿ ನೋಡೋದಾದರೆ ಶಾಲೆ ಶಿಕ್ಷಣ ಅನ್ನೋದು ಒಂದು ನಿಯೋಗವಾಗಿ, ಒಂದು ಮಹತ್ವದ ನಿಯೋಗವಾಗಿ ಕಾರ್ಯ ಮಾಡುತ್ತೆ. ಹೀಗೆ ಸಮಾಜೀಕರಣದ ನಿಯೋಗಗಳೇನಿದೆ ಸಮಾಜದಿಂದ ಸಮಾಜಕ್ಕೆ ಭಿನ್ನ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ ಅಂತ. ಇಯಾನ್ ರಾಬರ್ಟ್ಸನ್ ಎಂಬ ತಜ್ಞರ ಪ್ರಕಾರ ಸಮಾಜೀಕರಣದಲ್ಲಿ ಪ್ರಮುಖವಾಗಿ ನಾವು 4 ಮಹತ್ವದ ನಿಯೋಗಗಳನ್ನು, 5 ಮಹತ್ವದ ನಿಯೋಗಗಳನ್ನು ಗುರುತಿಸಬಹುದು ಅಂತ ಹೇಳ್ತಾರೆ. ಆ 5 ಮಹತ್ವದ ನಿಯೋಗಗಳು ಯಾವ್ಯಾವುದು ಅಂದರೆ ಕುಟುಂಬ, ಫ್ಯಾಮಿಲಿ, ಶಾಲೆ, ಸ್ಕೂಲ್, ರಾಜ್ಯ, ಸ್ಟೇಟ್, ಧರ್ಮ, ರಿಲಿಜನ್ ಮತ್ತು ಸಮೂಹ ಮಾಧ್ಯಮಗಳು, ಮಾಸ್ ಮೀಡಿಯಾ. ಇವು 5 ಪ್ರಮುಖ ಸಂಘ ಸಂಸ್ಥೆಗಳು ಸಮಾಜೀಕರಣದ ನಿಯೋಗಗಳಾಗಿ ಕಾರ್ಯ ಮಾಡುತ್ತೆ ಅಂತ. ಹೇಗೆ ಕಾರ್ಯ ಮಾಡುತ್ತೆ? ಮಕ್ಕಳಿಗೆ ಸಮಾಜೀಕರಣ ದೀಕ್ಷೆಯನ್ನು ನೀಡುವಲ್ಲಿ ಈ ಒಂದು ಸಂಘ ಸಂಸ್ಥೆಗಳ ಪಾತ್ರ ಏನು, ಹೇಗೆ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ ಅಂತ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಕುಟುಂಬ. ಸಮಾಜೀಕರಣದ ನಿಯೋಗವಾಗಿ ಕುಟುಂಬ ಹೇಗೆ ಕಾರ್ಯ ಮಾಡುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಮಗುವಿಗೆ ಸಮಾಜೀಕರಣ ದೀಕ್ಷೆ ಕೊಡುವ ಮೊದಲ ನಿಯೋಗವೇ ಕುಟುಂಬ. ಕುಟುಂಬದ ಮೂಲಕ ಮಗು ತನ್ನ ಸ್ವಪರಿಕಲ್ಪನೆಯನ್ನು ಬೆಳೆಸ್ಕೊಳ್ಳುತ್ತೆ. ಕುಟುಂಬವನ್ನು ಸಾಮಾಜಿಕ ಸದ್ಗುಣಗಳ ತೊಟ್ಟಿಲು ಅಂತ ಕರೀತಾರೆ. ಕ್ರಾಡಲ್ ಆಫ್ ಸೋಷಿಯಲ್ ವರ್ಚ್ಯೂಸ್ ಅಂತ ಕರೀತಾರೆ. ಯಾಕೆ ಅಂದರೆ ಎಲ್ಲ ಸದ್ಗುಣಗಳನ್ನು ಮಕ್ಕಳು ಕಲಿಯೋದು ಕುಟುಂಬದಲ್ಲಿ. ಹಾಗಾಗಿ ಅದನ್ನು ಸದ್ಗುಣಗಳ ತೊಟ್ಟಿಲು ಅಂತ ಕರೀತಾರೆ. ಮಗು ಕುಟುಂಬದಲ್ಲಿದ್ದಾಗಲೇ ಪ್ರೀತಿ, ವಾತ್ಸಲ್ಯ, ತ್ಯಾಗ, ಅಂತಃಕರಣ, ಸಹನೆ, ಸಹಕಾರ ಮೊದಲಾದ ಜೀವನ ಮೌಲ್ಯಗಳನ್ನು ಕಲಿತದೆ. ಇವುಗಳೆಲ್ಲ ಜೀವನ ಮೌಲ್ಯಗಳು ಅಂತ ಕರೆಸ್ಕೊಳ್ಳುತ್ತೆ. ಈ ಜೀವನ ಮೌಲ್ಯಗಳಿಲ್ಲದೆ ವ್ಯಕ್ತಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಜೀವನ ಮೌಲ್ಯಗಳನ್ನು ಮಗು ಎಲ್ಲಿ ಕಲಿಯುತ್ತೆ? ಕುಟುಂಬದಲ್ಲಿ. ಹಾಗಾಗಿಯೇ ಕುಟುಂಬವನ್ನು ಸದ್ಗುಣಗಳ ಕೇಂದ್ರ, ಸದ್ಗುಣಗಳ ತೊಟ್ಟಿಲು ಅಂತ ಕರೀತಾರೆ. ವರ್ಚ್ಯೂಸ್, ಸೆಂಟರ್ ಆಫ್ ಸೋಷಿಯಲ್ ವರ್ಚ್ಯೂಸ್, ಕ್ರಾಡಲ್ ಆಫ್ ಸೋಷಿಯಲ್ ವರ್ಚ್ಯೂಸ್ ಅಂತ ಕರೀತಾರೆ ಕುಟುಂಬವನ್ನು. ಕುಟುಂಬ ಮಗುವಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾ ಸಮಾಜೀಕರಣ ದೀಕ್ಷೆಯನ್ನು ನೀಡುತ್ತೆ. ಕುಟುಂಬದಲ್ಲಿ ಮಗುವಿಗೆ ವಿವಿಧ ರೀತಿಯ ತರಬೇತಿಯನ್ನು ನೀಡಲಾಗುತ್ತೆ. ಇದರಿಂದಾಗಿ ಮಗು ಒಬ್ಬ ಜವಾಬ್ದಾರಿಯುಳ್ಳ, ಹೊಣೆಗಾರಿಕೆಯುಳ್ಳ ನಾಗರಿಕನಾಗಿ ಬೆಳೀತದೆ. ಹೀಗೆ ಮಗುವನ್ನು ನಿಜವಾದ ಮಾನವ ಜೀವಿಯನ್ನಾಗಿ ಕುಟುಂಬ ಮಾಡುತ್ತೆ. ಅವನ ವ್ಯಕ್ತಿತ್ವವನ್ನು ಬೆಳೆಸುತ್ತೆ. ಮೊದಲೇ ನಾನು ಹೇಳಿದೆ, ಮಗು ಹುಟ್ಟಿದಾಗ ಕೇವಲ ಜೈವಿಕ ಜೀವಿಯಾಗಿರುತ್ತೆ, ರಕ್ತ ಮಾಂಸಗಳ ಮುದ್ದೆಯಾಗಿರುತ್ತೆ, ಅದಕ್ಕೆ ಏನೂ ಗೊತ್ತಿರೋದಿಲ್ಲ. ಒಬ್ಬ ಜೈವಿಕ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಮಾಡೋದೇ ಸಮಾಜೀಕರಣ ಅಂತ.
ಆ ಸಾಮಾಜಿಕ ಜೀವಿಯನ್ನಾಗಿ ಮಾಡೋದ್ರಲ್ಲಿ ಕುಟುಂಬದ ಪಾತ್ರ ಬಹಳ ದೊಡ್ಡದು. ಯಾಕೆಂದ್ರೆ ಹುಟ್ಟಿದ ನಂತರ ಬಹಳ ವರ್ಷಗಳವರೆಗೆ ಮಗು ಕುಟುಂಬವನ್ನೇ ಅವಲಂಬಿಸಿರುತ್ತೆ. ಹಾಗಾಗಿ ಕುಟುಂಬವೇ ಸಾಮಾಜಿಕ ಸದ್ಗುಣಗಳನ್ನ ಮಗುವಿನಲ್ಲಿ ಬೆಳೆಸಿ ಆ ಮಗುವನ್ನ ಸಮಾಜೀಕರಣ ದೀಕ್ಷೆಯನ್ನ ಆ ಮಗುವಿಗೆ ನೀಡುತ್ತೆ. ಮಗು ತನ್ನ ಹೆಚ್ಚಿನ ಸಮಯವನ್ನ ಕುಟುಂಬದಲ್ಲೇ ಕಳೆಯೋದ್ರಿಂದ ಉತ್ತಮ ಸಂಸ್ಕೃತಿ, ನೈತಿಕತೆ ಮತ್ತು ಜೀವನದ ಅನುಭವಗಳನ್ನು ಪಡ್ಕೊಂಡು ಶಿಸ್ತಿನ ಸಿಪಾಯಿಯಾಗಿ ಬೆಳೀತದೆ. ಸಾಮಾನ್ಯವಾಗಿ ನೋಡಿ, ಮಕ್ಕಳನ್ನ ತಂದೆ ತಾಯಿಗಳು ಶಿಸ್ತಿನಿಂದ ಬೆಳೆಸ್ತಾರೆ. ಶಿಸ್ತು ಅಂದ್ರೆ ಏನು? ಕೆಲವೊಂದು ನಿಯಮಗಳ ಪಾಲನೆ ಮಾಡ್ಲಿಕ್ಕೆ ಹೇಳ್ತಾರೆ. ಕೆಲವೊಂದು ವಿಷಯಗಳನ್ನ ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ, ಮಗುವಿನಲ್ಲಿ ಒಳ್ಳೆಯ ಗುಣಗಳು ಬೆಳೀಲಿ ಅನ್ನೋ ಕಾರಣಕ್ಕೆ ಮಗುವನ್ನ ಕುಟುಂಬದಲ್ಲಿ ಶಿಸ್ತಿನಿಂದ ಬೆಳೆಸ್ತಾರೆ. ಮುಂದೆ ಅದೇ ಮಗು ಶಿಸ್ತಿನ ಸಿಪಾಯಿಯಾಗಿ ಸಮಾಜದಲ್ಲಿ ಬೆಳೀತದೆ. ಒಂದು ವೇಳೆ ಕುಟುಂಬದ ಹಿನ್ನೆಲೆ ಸರಿಯಾಗಿರದಿದ್ದರೆ ಮಗು ಸಮಾಜೀಕರಣ ದೀಕ್ಷೆಯನ್ನು ಸರಿಯಾಗಿ ಹೊಂದದೆ ಬಾಲಾಪರಾಧಿಯಾಗಬಹುದು, ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಬಹುದು. ಹೀಗಾಗಿ ಕುಟುಂಬ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ನೋಡಿ, ಮಗು ಒಳ್ಳೆಯವನಾಗ್ಲಿಕ್ಕೂ ಕುಟುಂಬವೇ ಕಾರಣ, ಕೆಟ್ಟವನಾಗ್ಲಿಕ್ಕೂ ಕುಟುಂಬವೇ ಕಾರಣ. ಕುಟುಂಬದ ಪರಿಸರ, ಕುಟುಂಬದ ವಾತಾವರಣ ಹೇಗಿರುತ್ತೋ ಅದರ ಆಧಾರದ ಮೇಲೆ ಮಕ್ಕಳ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಒಂದು ವೇಳೆ ಕುಟುಂಬದ ಹಿನ್ನೆಲೆ ಸರಿಯಾಗಿಲ್ಲದೆ ಹೋದ್ರೆ, ಕುಟುಂಬದಲ್ಲಿ ಯಾರಾದರೂ ಅಪರಾಧಿಗಳಿದ್ರೆ, ಯಾರಾದರೂ ಕುಡಿತಕ್ಕೆ ಬಲಿಯಾದವರಿದ್ರೆ, ಮಗು ಕೂಡ ಅದೇ ಗುಣಗಳನ್ನು ಪಡ್ಕೊಂಡು ಮುಂದೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಬಹುದು. ಆಧುನಿಕ ಕಾಲದಲ್ಲಿ ಕುಟುಂಬದಲ್ಲಿ ಹಲವಾರು ಬದಲಾವಣೆಗಳಾಗಿವೆ. ಹೀಗಾಗಿ ಕುಟುಂಬ ವಿಘಟನೆ, ವಿಚ್ಛೇದನದಂತಹ ಸಮಸ್ಯೆಗಳು ಇವಾಗ ಕಾಣ್ತಾ ಇವೆ. ಇವುಗಳು ಕೆಲವೊಂದ್ಸಲ ಮಗುವಿನ ಸಮಾಜೀಕರಣದ ಮೇಲೆ ಪ್ರಭಾವ ಬೀರುತ್ತೆ. ಈಗ ಕುಟುಂಬ ವಿಘಟನೆ ಆಗ್ತಾ ಇದೆ, ಹಾಗೆ ಬ್ರೇಕಿಂಗ್ ಆಫ್ ದ ಫ್ಯಾಮಿಲೀಸ್, ಹಾಗೆ ಡಿಸ್ಇಂಟಿಗ್ರೇಷನ್ ಆಫ್ ದ ಫ್ಯಾಮಿಲೀಸ್, ಜೊತೆಗೆ ವಿಚ್ಛೇದನಗಳು, ಡೈವೋರ್ಸ್ ಆಗ್ತಾ ಇದೆ. ಈ ರೀತಿಯ ಕುಟುಂಬಗಳಲ್ಲಿ ಮಕ್ಕಳು ಬೆಳೆಯೋದ್ರಿಂದ ಎಷ್ಟೋ ಸಲ ಅವರ ಮೇಲೆ ದುಷ್ಪರಿಣಾಮ ಉಂಟಾಗಿ ವ್ಯಕ್ತಿತ್ವ ಕುಂಠಿತಗೊಳ್ಬಹುದು, ಒಳ್ಳೆಯ ರೀತಿ ಸಮಾಜೀಕರಣ ಆಗದೇ ಇರಬಹುದು. ಆದರೂ ಸಹ ಕುಟುಂಬ ಅನ್ನೋದು ಏನೂ ಅರಿಯದ ಮಗುವಿಗೆ ಎಲ್ಲವನ್ನೂ ಕಲಿಸುವಂತಹ ಕೇಂದ್ರ. ಸಮಾಜದ ಪರಿಪೂರ್ಣ ಸದಸ್ಯನಾಗಿ ಒಬ್ಬ ವ್ಯಕ್ತಿ ಹೊರಹೊಮ್ಮೋದಕ್ಕೆ ಕುಟುಂಬ ಸಹಕಾರವನ್ನು ನೀಡುತ್ತೆ. ಹೀಗೆ ಮಗುವಿನ ಸಮಾಜೀಕರಣ ದೀಕ್ಷೆ ನೀಡುವ ಪ್ರಥಮ ಮತ್ತು ಮಹತ್ವದ ನಿಯೋಗವೇ ಕುಟುಂಬ. ಕಲಿಯೋದು ಅನ್ನೋದು ಪ್ರಾರಂಭವಾಗೋದೇ ಕುಟುಂಬದಿಂದ. ಏನೇ ಕಲಿತರೂ ಕೂಡ ಕುಟುಂಬದ ಸದಸ್ಯರೇ ಪ್ರಥಮ ಹಂತದಲ್ಲಿ ಮಗುವಿಗೆ ಕಲಿಸ್ತಾರೆ. ಹಾಗಾಗಿ ಸಮಾಜೀಕರಣದ ಮೊದಲ ನಿಯೋಗ ಕುಟುಂಬ ಅಂತ. ಬನ್ನಿ, ಎರಡನೆಯ ನಿಯೋಗವಾದಂತಹ ಶಾಲೆಯ ಬಗ್ಗೆ ತಿಳ್ಕೊಳ್ಳೋಣ. ಶಾಲೆ ಹೇಗೆ ಮಗುವಿನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ, ಹೇಗೆ ಮಗುವಿಗೆ ಸಮಾಜೀಕರಣ ದೀಕ್ಷೆಯನ್ನು ನೀಡುವಲ್ಲಿ ಸಹಾಯ ಮಾಡುತ್ತೆ ಅಂತ. ಕುಟುಂಬದ ನಂತರ ಮಗುವಿನ ಸಮಾಜೀಕರಣ ಪ್ರಕ್ರಿಯೆಯಲ್ಲಿ ಕಾರ್ಯ ಮಾಡುವಂತಹ ನಿಯೋಗ ಅಂದರೆ ಶಾಲೆ. ಮಗು ಶಾಲೆಯ ಮುಖಾಂತರ ತನ್ನ ಶಿಕ್ಷಣವನ್ನು ಪಡೀತದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಅನೇಕ ಮೌಲ್ಯಗಳನ್ನು ಮತ್ತು ಕೌಶಲ್ಯಗಳನ್ನು ಕಲಿಸ್ತಾರೆ. ಬರೀ ಔಪಚಾರಿಕ ಶಿಕ್ಷಣವನ್ನು ನೀಡೋದಿಲ್ಲ, ಬರೀ ಪಾಠ ಪ್ರವಚನಗಳನ್ನು ನೀಡೋದಿಲ್ಲ. ಶಾಲೆಯಲ್ಲಿ ಗುರುಗಳು ಎಷ್ಟೋ ಸಲ ಒಳ್ಳೆಯ ಜೀವನ ಮೌಲ್ಯಗಳನ್ನು ಕಲಿಸ್ಕೊಡ್ತಾರೆ, ನೈತಿಕ ಮೌಲ್ಯಗಳನ್ನು ಹೇಳ್ಕೊಡ್ತಾರೆ, ಜೊತೆಗೆ ಕೌಶಲ್ಯಗಳನ್ನು, ಸ್ಕಿಲ್ಸ್ ಕಲಿಸ್ತಾರೆ. ಶಾಲೆಯ ವಾತಾವರಣ, ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಗುರುಗಳು ಮಗುವಿಗೆ ಯೋಗ್ಯವಾದ ಸಮಾಜೀಕರಣ ದೀಕ್ಷೆಯನ್ನ ಕೊಡಬಲ್ಲರು ಅಂತ. ಅಂದರೆ ಗುರುಗಳು ಒಳ್ಳೆಯವರಾಗಿದ್ದರೆ ಖಂಡಿತವಾಗಿಯೂ ಮಕ್ಕಳಿಗೆ ಒಳ್ಳೆಯ ಸಮಾಜೀಕರಣ ದೀಕ್ಷೆ ಸಿಕ್ಕೇ ಸಿಗತ್ತೆ ಅಂತ. ಅದಕ್ಕೇನೆ ಹೇಳ್ತಾರೆ, ತಾಯಿಯ ನಂತರ ಮಕ್ಕಳ ಒಂದು ಸಮಾಜೀಕರಣದಲ್ಲಿ, ಮಕ್ಕಳ ವ್ಯಕ್ತಿತ್ವದಲ್ಲಿ ಮಹತ್ವದ ಪಾತ್ರ ವಹಿಸುವವರು ಅಂದರೆ ಗುರುಗಳು. ಎಷ್ಟೋ ಸಲ ಚಿಕ್ಕ ಮಕ್ಕಳು ಮನೆಯಲ್ಲಿ ಅಮ್ಮನ ಮಾತು ಕೇಳದೆ ಹೋದರೂ ತಮ್ಮ ಶಿಕ್ಷಕರು ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸ್ತಾರೆ. ಹಾಗಾಗಿ ಮಗುವಿನ ವ್ಯಕ್ತಿತ್ವದಲ್ಲಿ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾದದ್ದು. ಎಷ್ಟೋ ಸಲ ಕುಟುಂಬದಲ್ಲಿದ್ದಾಗ ನಿಯಮ ಪಾಲನೆಯಲ್ಲಿ ಕೆಲವೊಂದು ಸಲ ವಿನಾಯಿತಿ ಸಿಗ್ಬೋದು. ಅಂದರೆ ಕುಟುಂಬದ ನಿಯಮಗಳನ್ನು ಮುರಿದ್ರೆ ಅಥವಾ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ವಿನಾಯಿತಿಯನ್ನು ಕೊಡ್ಬೋದು. ಯಾಕೆ ವಿನಾಯಿತಿಯನ್ನು ಕೊಡ್ತಾರೆ? ಹೋಗಲಿ ಬಿಡು ಅಂತ ಕ್ಷಮಿಸ್ತಾರೆ. ಯಾಕೆ ಕ್ಷಮಿಸ್ತಾರೆ ಅಂದರೆ ಅಲ್ಲಿರುವವರೆಲ್ಲ ರಕ್ತ ಸಂಬಂಧಿಗಳು, ತಂದೆ ತಾಯಿ, ಸಹೋದರ ಸಹೋದರಿಯರು. ಹಾಗಾಗಿ ಏನೋ ಮಗು ಗೊತ್ತಿಲ್ಲದೆ ಮಾಡಿದೆ ಅನ್ನೋ ಕಾರಣಕ್ಕೆ ಕ್ಷಮಿಸಿಬಿಡ್ತಾರೆ. ಆದರೆ ಶಾಲೆ ಅನ್ನೋ ದೊಡ್ಡ ಸಮೂಹದಲ್ಲಿದ್ದಾಗ ಅಲ್ಲಿಯ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಇತರ ಮಕ್ಕಳಂತೆ ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ. ಕಡ್ಡಾಯವಾಗಿ ಯಾಕೆ ಪಾಲಿಸಬೇಕು ಅಂದರೆ ಎಲ್ಲ ಮಕ್ಕಳಿಗೂ ಒಂದೇ ನಿಯಮ. ಅಲ್ಲಿ ಗುರುಗಳು ಯಾರಿಗೂ ಕೂಡ
ವಿನಾಯಿತಿಯನ್ನು ಕೊಡೋದಿಲ್ಲ. ಹಾಗಾಗಿ ಮಗು ಎಲ್ಲ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸಿ ಶಿಸ್ತನ್ನು ಜೀವನದಲ್ಲಿ ರೂಢಿಸಿಕೊಳ್ಳುತ್ತೆ. ಹೀಗೆ ಶಾಲೆ ಅನ್ನೋದು ತುಂಬ ಮಹತ್ವವಾದ ನಿಯೋಗ. ಶಾಲೆ ಮಗುವಿಗೆ ಸಮಾಜದೊಂದಿಗೆ ಹೇಗೆ ಹೊಂದ್ಕೊಂಡು ಬಾಳಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ. ಅಲ್ಲದೆ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸುತ್ತೆ. ಶಾಲೆಯಲ್ಲಿದ್ದಾಗಲೇ ನೋಡಿ, ಸ್ಪರ್ಧೆ ಅನ್ನೋದು ಪ್ರಾರಂಭವಾಗೋದು. ಅದು ಪಠ್ಯ ಅಥವಾ ಪಠ್ಯೇತರ ಯಾವ ಚಟುವಟಿಕೆಯಲ್ಲೇ ಇರಲಿ, ಸ್ಪರ್ಧೆ ಅನ್ನೋದು ಪ್ರಾರಂಭವಾಗೋದು ಶಾಲೆಯಲ್ಲಿ. ಅಲ್ಲಿ ಗುರುಗಳ ಮೌಲ್ಯಮಾಪನ, ಸಹಪಾಠಿಗಳ ಮೌಲ್ಯಮಾಪನ, ಕ್ಲಾಸ್ಮೇಟ್ಸ್ ಇವ್ಯಾಲ್ಯೂಯೇಷನ್, ಟೀಚರ್ಸ್ ಇವ್ಯಾಲ್ಯೂಯೇಷನ್, ಆಮೇಲೆ ಪರೀಕ್ಷೆಗಳನ್ನು ಎದುರಿಸೋದು, ಪಠ್ಯೇತರ ಚಟುವಟಿಕೆಗಳಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದು. ಇವುಗಳ ಮೂಲಕ ಮಗು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಪಠ್ಯ ಮತ್ತು ಪಠ್ಯೇತರ ಅಂತ ಹೇಳಿದೆ ನಾನು. ಅಕಾಡೆಮಿಕಲ್ಲಿ ಕೂಡ ಮಕ್ಕಳಲ್ಲಿ ಕಾಂಪಿಟೇಷನ್ಸ್ ಇರುತ್ತೆ. ಹಾಗೆಯೇ ಕರಿಕ್ಯುಲರ್ ಆಕ್ಟಿವಿಟೀಸ್ ಆರ್ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸಲ್ಲೂ ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಈ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗುವುದರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು, ದೈಹಿಕ ಮತ್ತು ಮಾನಸಿಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ. ಒಟ್ಟಿನಲ್ಲಿ ಜೀವನದ ಆದರ್ಶ ಮತ್ತು ಮೌಲ್ಯಗಳನ್ನು, ಸಂಪ್ರದಾಯ ಮತ್ತು ಆಚಾರ ವಿಚಾರಗಳನ್ನು ಮಗುವಿಗೆ ಪರಿಚಯಿಸಿ ಸಮಾಜೀಕರಣಗೊಳಿಸುವುದೇ ಶಾಲಾ ಶಿಕ್ಷಣದ ಪ್ರಮುಖ ಉದ್ದೇಶ. ಶಾಲೆಯಲ್ಲಿ ಮಕ್ಕಳಿಗೆ ಆದರ್ಶಗಳನ್ನು ಹೇಳ್ಕೊಡ್ತಾರೆ, ಆದರ್ಶ ವ್ಯಕ್ತಿಗಳ ಬಗ್ಗೆ ಪಾಠ ಮಾಡ್ತಾರೆ, ಆದರ್ಶ ಮೌಲ್ಯಗಳ ಬಗ್ಗೆ ಪಾಠ ಮಾಡ್ತಾರೆ, ನೈತಿಕ ಮೌಲ್ಯಗಳ ಬಗ್ಗೆ ಪಾಠ ಮಾಡಿ ಒಳ್ಳೆಯವರಾಗಬೇಕು ಅಂತ ಹೇಳಿ ಗುರುಗಳು ಮೇಲಿಂದ ಮೇಲೆ ಉಪದೇಶ ಮಾಡ್ತಾನೆ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಮಗು ಖಂಡಿತವಾಗಿಯೂ ಒಳ್ಳೆಯ ವ್ಯಕ್ತಿಯಾಗುತ್ತೆ. ಸೊ ಹೀಗೆ ಮಗುವಿಗೆ ಸಮಾಜೀಕರಣ ದೀಕ್ಷೆ ಕೊಡುವಲ್ಲಿ ಶಾಲೆ ಮತ್ತೊಂದು ಪ್ರಮುಖ ನಿಯೋಗವಾಗಿ ಕಾರ್ಯ ಮಾಡುತ್ತೆ. ಇನ್ನು ಮೂರನೆಯ ನಿಯೋಗ, ಸಮಾಜೀಕರಣದ ನಿಯೋಗ ಅಂದರೆ ರಾಜ್ಯ, ಸ್ಟೇಟ್ ಅಂತ ಕರಿತೇವೆ. ರಾಜ್ಯ ಅನ್ನೋದೊಂದು ಸಂಘ. ರಾಜ್ಯ ಅನ್ನೋದು ಜನರ ಕಲ್ಯಾಣಕ್ಕಾಗಿ ಅಸ್ತಿತ್ವದಲ್ಲಿ ಬಂದಿರುವಂತಹ ಸಂಘ. ರಾಜ್ಯವನ್ನು ಯಾಕೆ ಕಟ್ತಾರೆ, ಯಾಕೆ ರಚನೆ ಮಾಡಿರ್ತಾರೆ ಅಂದರೆ ಜನರ ಅಭಿವೃದ್ಧಿ, ಜನರ ಕಲ್ಯಾಣವೇ ರಾಜ್ಯದ ಮುಖ್ಯ ಉದ್ದೇಶ. ಇದರ ಜೊತೆಗೆ ರಾಜ್ಯ ಅನ್ನೋದು ಅಧಿಕಾರ ಚಲಾಯಿಸುವಂತಹ ಒಂದು ವ್ಯವಸ್ಥೆ. ಇದು ಜನರು ಪಾಲಿಸಬೇಕಾದಂತಹ ನಿಯಮಗಳನ್ನು ರೂಪಿಸ್ತದೆ. ರಾಜ್ಯ ಅಂದರೆ ಇಲ್ಲಿ ಸರ್ಕಾರ ಅಂತ ಇಟ್ಕೊಳ್ಳೋಣ. ಸರ್ಕಾರ ಏನು ಮಾಡುತ್ತೆ, ಕಾಯ್ದೆ ಕಾನೂನುಗಳನ್ನು, ನಿಯಮಗಳನ್ನು ರೂಪಿಸುತ್ತೆ. ಯಾರಿಗಾಗಿ ನಿಯಮಗಳನ್ನು ರೂಪಿಸುತ್ತೆ? ತನ್ನ ಜನರಿಗಾಗಿ, ಸಾರ್ವಜನಿಕರಿಗಾಗಿ, ಸಾರ್ವಜನಿಕರು ಅನುಸರಿಸಬೇಕಾದಂತಹ ನಿಯಮಗಳನ್ನು ರೂಪಿಸ್ತದೆ. ಜನರು ಈ ನಿಯಮಗಳಿಗೆ ಮತ್ತು ಕಾಯ್ದೆ ಕಾನೂನುಗಳಿಗೆ ತಲೆಬಾಗಿ ನಡಿಬೇಕು. ಇವುಗಳನ್ನೆಲ್ಲ ಮೀರಿ ನಡೆಯೋ ಹಾಗಿಲ್ಲ, ಇವುಗಳನ್ನು ತಪ್ಪದೇ ಪಾಲಿಸಬೇಕು. ಒಂದು ವೇಳೆ ಈ ಕಾಯ್ದೆಗಳನ್ನು ಉಲ್ಲಂಘಿಸಿದರೆ ರಾಜ್ಯ ಶಿಕ್ಷೆಯನ್ನು ನೀಡುತ್ತೆ, ಪನಿಷ್ಮೆಂಟ್ ಆಗುತ್ತೆ. ಹೀಗೆ ರಾಜ್ಯವೂ ಸಹ ವ್ಯಕ್ತಿಯ ವರ್ತನೆಯನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸಮಾಜ ವಿಜ್ಞಾನಿಗಳ ಪ್ರಕಾರ ರಾಜ್ಯವು ಸಮಾಜೀಕರಣದ ಒಂದು ಮಹತ್ವದ ನಿಯೋಗ ಅಂತ ಹೇಳ್ತಾರೆ. ಯಾಕೆ ಅಂದರೆ ರಾಜ್ಯವು ವ್ಯಕ್ತಿಯ ಜೀವನ ಚಕ್ರದ ಮೇಲೆ ಇಂದು ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದೆ. ಹಾಗೆಯೇ ರಾಜ್ಯದ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂದರೆ ನಿಯಮಗಳು ದಿನದಿಂದ ದಿನಕ್ಕೆ ಹೊಸ ಹೊಸ ನಿಯಮಗಳು ಜಾರಿಯಲ್ಲಿ ಬರ್ತಾ ಇವೆ. ಇಂದು ವ್ಯಕ್ತಿಗೆ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ರಾಜ್ಯದ ನಿಯಮಗಳು ನಿರ್ಧರಿಸ್ತವೆ. ಅಂದರೆ ಜನರ ಜೀವನದ ಬಗ್ಗೆ, ಜನರ ಜೀವನವನ್ನು ನಿಯಂತ್ರಿಸುವುದರ ಬಗ್ಗೆ ಹಲವಾರು ನಿಯಮಗಳನ್ನು, ಕಾಯ್ದೆ ಕಾನೂನುಗಳನ್ನು ರಾಜ್ಯ ಅಥವಾ ಸರ್ಕಾರ ಜಾರಿಯಲ್ಲಿ ತರತ್ತೆ. ಉದಾಹರಣೆಗೆ ಮತದಾನದ ವಯಸ್ಸಾಗಲಿ, ವಿವಾಹದ ವಯಸ್ಸಾಗಲಿ, ವಾಹನ ಚಾಲನೆಯ ವಯಸ್ಸಾಗಲಿ, ನಿವೃತ್ತಿಯ ವಯಸ್ಸಾಗಲಿ, ಇಂಥವುಗಳನ್ನೆಲ್ಲ ರಾಜ್ಯ ಸರ್ಕಾರ ನಿರ್ಧರಿಸುತ್ತೆ. ಇದರ ಮೂಲಕ ಜನರ ಜೀವನ ಚಕ್ರವನ್ನು ರಾಜ್ಯ ನಿಯಂತ್ರಿಸ್ತದೆ. ಅಂದರೆ ಯಾವ ವಯಸ್ಸಿಗೆ ಏನು ಮಾಡಬೇಕು, ಯಾವ ಹಂತದಲ್ಲಿದ್ದಾಗ ವ್ಯಕ್ತಿ ಏನು ಮಾಡಬೇಕು. ಇವಾಗ ವಾಹನ ಚಲಾಯಿಸಬೇಕು, ಅದು ಕಾರ್ ಆಗಲಿ, ಟೂ ವೀಲರ್ ಆಗಲಿ ಚಲಾಯಿಸಬೇಕು ಅಂದರೆ ಅದಕ್ಕೊಂದು ವಯೋಮಿತಿ ಇದೆ. 18 ವರ್ಷಕ್ಕಿಂತ ಮೇಲ್ಪಟ್ಟರೆ ಮಾತ್ರ ನಿಮಗೆ ವಾಹನ ಚಲಾವಣೆಯ ಒಂದು ಲೈಸೆನ್ಸ್ ಸಿಗುತ್ತೆ, ಲೈಸೆನ್ಸನ್ನು ಕೊಡ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರ ಕೆಲವೊಂದು ನಿಯಮಗಳನ್ನು ಹಾಕುತ್ತೆ. ಈ ರೀತಿ ಕೆಲವು ನಿಯಮಗಳನ್ನು ಜಾರಿಗೊಳಿಸುವುದರ ಮೂಲಕ ರಾಜ್ಯವು ಜನರಲ್ಲಿ ನೀತಿ, ಅನೀತಿ ಮತ್ತು ಸರಿ ತಪ್ಪುಗಳ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸುತ್ತೆ. ನಿಯಮಗಳನ್ನು ಯಾಕೆ ಹಾಕ್ತಾರೆ? ಜನರೆಲ್ಲ ಸರಿದಾರಿಯಲ್ಲಿ ಇರಲಿ, ಯಾವುದು ಸರಿಯಾದದ್ದು, ಯಾವುದು ನೈತಿಕತೆಯಿಂದ ಕೂಡಿದ್ದು ಅನ್ನೋದನ್ನು ಜನರಿಗೆ ತಿಳಿಸಿಕೊಡ್ಲಿಕ್ಕಾಗಿಯೇ ರಾಜ್ಯ ಸರ್ಕಾರ ನಿಯಮಗಳನ್ನು ಹಾಕುತ್ತೆ.
ಈ ರೀತಿಯ ಸರ್ಕಾರದ ನಿಯಮಗಳಿಂದಾಗಿ ವ್ಯಕ್ತಿಯ ಬಾಲ್ಯಾವಸ್ಥೆ ಮತ್ತು ಪ್ರೌಢಾವಸ್ಥೆಯಲ್ಲಿಯ ಸಮಾಜೀಕರಣವು ಉತ್ತಮವಾಗಿ ನಡೆಯುತ್ತದೆ. ಕೆಲವೊಮ್ಮೆ ರಾಜ್ಯವು ಕುಟುಂಬ ಮತ್ತು ಶಾಲೆಯಂತಹ ನಿಯೋಗಗಳ ಮೂಲಕ ಸಮಾಜೀಕರಣ ಪ್ರಕ್ರಿಯೆಯನ್ನು ಪ್ರಭಾವಿಸುತ್ತೆ. ಅಂದರೆ ರಾಜ್ಯ ಶಾಲೆಗಳಿಗೆ ಕೆಲವೊಂದು ನಿಯಮಗಳನ್ನು ವಿಧಿಸುವುದರ ಮೂಲಕ, ಕುಟುಂಬದ ಸದಸ್ಯರಿಗೆ ಕೆಲವೊಂದು ಕಾನೂನುಗಳನ್ನು ವಿಧಿಸುವುದರ ಮೂಲಕ ಮಗುವಿನ ಸಮಾಜೀಕರಣ ಪ್ರಕ್ರಿಯೆಯನ್ನು ಪ್ರಭಾವಿಸುತ್ತೆ. ಹೀಗೆ ಆಧುನಿಕ ಕಾಲದ ಸಮಾಜದಲ್ಲಿ ರಾಜ್ಯವು ಸಮಾಜೀಕರಣದ ಒಂದು ಪ್ರಮುಖ ನಿಯೋಗವಾಗಿ ಕಾರ್ಯ ಮಾಡ್ತಾ ಇದೆ. ರಾಜ್ಯ ಅಥವಾ ಇಲ್ಲಿ ನಾವು ಸರ್ಕಾರ ಅಂತ ತಗೊಳ್ಬಹುದು. ಇನ್ನು 4ನೆಯ ಸಮಾಜೀಕರಣದ ನಿಯೋಗ ಧರ್ಮ, ರಿಲಿಜನ್. ಧರ್ಮ ಅನ್ನೋದು ಹೇಗೆ ಪ್ರಭಾವ ಬೀರುತ್ತೆ ಸಮಾಜೀಕರಣದ ಮೇಲೆ ಅಂತಂದ್ರೆ, ಮಗುವಿನ ಸಮಾಜೀಕರಣ ಪ್ರಕ್ರಿಯೆಯಲ್ಲಿ ಧರ್ಮವೂ ಕೂಡ ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ವ್ಯಕ್ತಿಯಲ್ಲಿ ನಂಬಿಕೆ ಹಾಗೂ ರೀತಿ ನೀತಿಗಳನ್ನು ರೂಪಿಸುವುದರಲ್ಲಿ ಧರ್ಮದ ಪಾತ್ರ ಬಹಳ ದೊಡ್ಡದು. ಧರ್ಮ ನಮಗೆ ಕೆಲವೊಂದು ನಂಬಿಕೆಗಳು, ಅಂದರೆ ದೇವರು, ದೈವಿಕ ಆಚರಣೆಗಳು, ಇವುಗಳ ಬಗ್ಗೆ ನಂಬಿಕೆಯನ್ನ ಮೂಡಿಸುತ್ತೆ. ಪ್ರತಿಯೊಂದು ಕುಟುಂಬವೂ ಸಹ ಒಂದು ನಿರ್ದಿಷ್ಟ ಧರ್ಮವನ್ನು ಹೊಂದಿರುತ್ತೆ, ನಿರ್ದಿಷ್ಟ ಧರ್ಮಕ್ಕೆ ಸೇರಿರುತ್ತೆ. ಹೀಗಾಗಿ ತನ್ನದೇ ಆದಂತಹ ಧಾರ್ಮಿಕ ಕ್ರಿಯಾವಿಧಿಗಳನ್ನು ಆಚರಿಸುತ್ತೆ. ಎಲ್ಲ ಕುಟುಂಬಗಳಲ್ಲಿಯೂ ಅವರದೇ ಆದಂತಹ ಸಂಪ್ರದಾಯಗಳು, ಅವರದೇ ಆದಂತಹ ಆಚಾರ ವಿಚಾರಗಳು ಆಚರಿಸಲ್ಪಡುತ್ತೆ. ಧರ್ಮ ವ್ಯಕ್ತಿಯಲ್ಲಿ ಉದಾತ್ತ ಗುಣವನ್ನು, ಸಾಮಾಜಿಕ ಮೌಲ್ಯಗಳನ್ನು ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತೆ. ಇಲ್ಲಿ ಮತ್ತೆ ಧರ್ಮ ಕೂಡ ಸರಿ ಯಾವುದು, ತಪ್ಪು ಯಾವುದು, ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದು ಪಾಪ, ಯಾವುದು ಪುಣ್ಯ, ಒಳ್ಳೆಯ ಕೆಲಸ ಯಾವುದು, ಕೆಟ್ಟ ಕೆಲಸ ಯಾವುದು ಅನ್ನೋದ್ರ ಬಗ್ಗೆ ಧರ್ಮ ವ್ಯಕ್ತಿಗೆ ತಿಳಿಸಿಕೊಡುತ್ತೆ. ಇದರ ಮೂಲಕ ನಮಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಧರ್ಮ ಸಹಾಯ ಮಾಡುತ್ತೆ. ಇದರ ಜೊತೆಗೆ ದೇವರ ಮೇಲಿನ ನಂಬಿಕೆ, ಪಾಪ ಪುಣ್ಯ, ಸ್ವರ್ಗ ನರಕಗಳ ಕಲ್ಪನೆಗಳು ಮಾನವರನ್ನ ದುರ್ಮಾರ್ಗಕ್ಕೆ ಇಳಿಯದಂತೆ ತಡೆಗಟ್ಟುತ್ತವೆ. ನೋಡಿ, ಭಾರತೀಯರಲ್ಲಿ ಪಾಪ ಪುಣ್ಯಗಳ ಬಗ್ಗೆ ಒಂದು ನಂಬಿಕೆ ಇದೆ, ಸ್ವರ್ಗ ನರಕಗಳ ಬಗ್ಗೆ ನಂಬಿಕೆ ಇದೆ. ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದರೆ ಪಾಪ ದೊರೆಯುತ್ತೆ, ಪಾಪಕ್ಕೆ ಗುರಿ ಆಗ್ತೀವಿ. ಹಾಗೆಯೇ ಒಳ್ಳೆಯದನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟದ್ದನ್ನು ಮಾಡಿದರೆ ನರಕಕ್ಕೆ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಭಾರತೀಯರಲ್ಲಿದೆ. ನೀವು ಚಿಕ್ಕವರಿದ್ದಾಗ ತಾಯಿ ತಂದೆ ಹೇಳ್ಕೊಡ್ತಾ ಇರ್ತಾರೆ, ಸ್ವರ್ಗ ಅಂದರೆ ಏನು ಅಂತ ವಿವರಣೆ ಕೊಡೋಕ್ಕಿಂತ ನರಕ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿರ್ತಾರೆ. ನರಕ ಅಂತ ನಾವೇನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಅಲ್ಲಿಗೆ ಹೋದರೆ ದೊಡ್ಡ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿರ್ತಾರೆ, ಕುದಿಯೋ ಎಣ್ಣೆಯಲ್ಲಿ ನಮ್ಮನ್ನು ಹಾಕ್ತಾರೆ ಅಂಥೇಳಿ ಮಗುವಿಗೆ ಚಿಕ್ಕಂದಿನಂದಿರುವಾಗಲೇ ಹೇಳ್ಕೊಡ್ತಾರೆ. ಯಾಕೆ ಈ ರೀತಿ ಹೇಳ್ಕೊಡ್ತಾರೆ ಅಂದರೆ, ಮಗು ತಪ್ಪು ಕೆಲಸ ಮಾಡಬಾರ್ದು, ನರಕದ ಭಯದಿಂದಲಾದರೂ ಒಳ್ಳೆಯ ಕೆಲಸಗಳನ್ನೇ ಮಗು ಮಾಡಲಿ, ಒಳ್ಳೆಯ ರೂಢಿ ಆಚಾರಗಳನ್ನೇ ರೂಢಿಸಿಕೊಳ್ಳಲಿ ಅನ್ನೋ ಕಾರಣಕ್ಕೆ ಹೇಳ್ಕೊಡ್ತಾರೆ. ಈ ಎಲ್ಲ ಕಲ್ಪನೆಗಳು ನಮ್ಮಲ್ಲಿ, ಈ ಎಲ್ಲ ನಂಬಿಕೆಗಳು ನಮ್ಮಲ್ಲಿ ಇರೋದ್ರಿಂದಲೇ ಮಾನವರನ್ನ ದುರ್ಮಾರ್ಗಕ್ಕೆ, ಅಂದರೆ ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ಧರ್ಮ ತಡೀತದೆ. ಅಂದರೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಧರ್ಮ ರೂಪಿಸ್ತದೆ. ಧರ್ಮ ಮತ್ತು ದೇವರನ್ನ ನಂಬುವುದರಿಂದ ವ್ಯಕ್ತಿಯು ನೀತಿವಂತನಾಗ್ತಾನೆ, ಶಾಂತಿಪ್ರಿಯನಾಗ್ತಾನೆ ಮತ್ತು ಸಮಾಜ ಸೇವಕ ಗುಣಗಳನ್ನು ಬೆಳೆಸ್ಕೊಳ್ತಾನೆ. ಸಾಮಾನ್ಯವಾಗಿ ಧರ್ಮವನ್ನು ನಂಬಿದರೆ, ದೇವರನ್ನು ನಂಬಿದರೆ ಜನ ಕೆಟ್ಟ ಕೆಲಸ ಮಾಡೋದಿಲ್ಲ, ಸಮಾಜ ಸೇವೆಯನ್ನು ಮಾಡ್ತಾರೆ, ದೀನ ದುರ್ಬಲ ವರ್ಗದವರಿಗೆ ದಾನ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸ್ಕೊಳ್ತಾರೆ. ಧರ್ಮವು ಸಮಾಜದಲ್ಲಿ ಐಕ್ಯತೆಯನ್ನು ತರುತ್ತೆ, ಒಕ್ಕಟ್ಟನ್ನು ತರುತ್ತೆ, ಸಹಕಾರ, ಸಮಗ್ರತೆ ಮತ್ತು ಸಮನ್ವಯತೆಯನ್ನು ಹೆಚ್ಚಿಸ್ತದೆ. ಅಂದರೆ ಜನರನ್ನೆಲ್ಲ ಒಗ್ಗೂಡಿಸುತ್ತೆ ಧರ್ಮ ಅಂಥೇಳಿ ಹೇಳ್ತಾರೆ. ವ್ಯಕ್ತಿಯು ನೈತಿಕ ಪ್ರಜ್ಞೆಯನ್ನು ಹೊಂದಲಿಕ್ಕೆ ಮತ್ತು ವಿಶಾಲ ಮನೋಭಾವನೆಯನ್ನು ಬೆಳೆಸಿಕೊಂಡು ಉತ್ತಮ ನಾಗರಿಕನಾಗಲಿಕ್ಕೆ ಧರ್ಮ ಸಹಾಯ ಮಾಡುತ್ತೆ. ಹಾಗೆಯೇ ವ್ಯಕ್ತಿಗೆ ತನ್ನ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿ ಮನೋಸ್ಥೈರ್ಯವನ್ನು ಹೊಂದಲಿಕ್ಕೆ ಧರ್ಮ ಸಹಾಯ ಮಾಡುತ್ತೆ. ಅಂದರೆ ಧರ್ಮದಲ್ಲಿ ನೋಡಿ, ಮನೋನಿಗ್ರಹದ ಬಗ್ಗೆ ಹೇಳ್ತಾರೆ, ಇಂದ್ರಿಯ ನಿಗ್ರಹ ಅಂತಲೂ ಹೇಳ್ತಾರೆ. ಅಂದರೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣೆಯಲ್ಲಿಟ್ಕೊಳ್ಬೇಕು, ಆಸೆ ಆಕಾಂಕ್ಷೆಗಳ ಮೇಲೆ ಮಿತಿಯನ್ನು ಹೇರ್ಕೊಳ್ಬೇಕು, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಧರ್ಮ ಕಲಿಸಿಕೊಡುತ್ತೆ. ಹಾಗೆಯೇ ಧರ್ಮ ನೀತಿ ಸೂತ್ರಗಳನ್ನು, ತತ್ವಗಳನ್ನು ಮತ್ತು ಸರಿ ತಪ್ಪುಗಳ ಪರಿಕಲ್ಪನೆಯನ್ನು ಸೃಷ್ಟಿಸುವುದರ ಮೂಲಕ ಸಮಾಜೀಕರಣ ದೀಕ್ಷೆಗೆ ಸಹಾಯ ಮಾಡುತ್ತೆ. ಹಾಗೆಯೇ ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಧರ್ಮಸಮ್ಮತ, ಯಾವುದು ಧರ್ಮಸಮ್ಮತವಲ್ಲ ಎಂಬುದನ್ನು ತಿಳಿಸುವುದರ ಮೂಲಕ ವ್ಯಕ್ತಿಯ ಸಮಾಜೀಕರಣವನ್ನು ಧರ್ಮ
ಪ್ರಭಾವಿಸುತ್ತೆ. ನಮ್ಗೆ ಇದನ್ನೆಲ್ಲ ತಿಳಿಸ್ಕೊಡುತ್ತೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಧರ್ಮಸಮ್ಮತ ಅಂದರೆ ಧರ್ಮಕ್ಕೆ ಸರಿ ಹೊಂದತ್ತೆ, ಯಾವುದು ಧರ್ಮ ವಿರೋಧಿಯಾದ ಕಾರ್ಯ, ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ನಮ್ಮ ವರ್ತನೆ ಹೇಗಿರಬೇಕು, ಹೇಗಿರಬಾರ್ದು, ಇದನ್ನೆಲ್ಲ ಧರ್ಮ ತಿಳಿಸಿಕೊಡುವುದರ ಮೂಲಕ ಮಗುವಿನ ಸಮಾಜೀಕರಣ ದೀಕ್ಷೆಗೆ ಸಹಾಯ ಮಾಡುತ್ತೆ. ಹೀಗೆ ಮಗು ಉತ್ತಮ ಸಮಾಜೀಕರಣ ದೀಕ್ಷೆಯನ್ನು ಹೊಂದಲಿಕ್ಕೆ ಧರ್ಮವೂ ಸಹ ಒಂದು ಮಹತ್ವದ ನಿಯೋಗವಾಗಿ ಕಾರ್ಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಒಂದು ಮಹತ್ವದ ಆಧುನಿಕ ಕಾಲದ ಮಹತ್ವದ ಸಮಾಜೀಕರಣದ ನಿಯೋಗ ಅಂದರೆ ಸಮೂಹ ಮಾಧ್ಯಮಗಳು, ಮಾಸ್ ಮೀಡಿಯಾ. ಮಾಸ್ ಮೀಡಿಯಾ ಅಂದ ತಕ್ಷಣ ಅದರಲ್ಲಿ ಏನೇನು ಬರುತ್ತೆ? ರೇಡಿಯೋ, ದೂರದರ್ಶನ, ಚಲನಚಿತ್ರ ಮೊದಲಾದ ಸಮೂಹ ಮಾಧ್ಯಮಗಳು ಸಮಾಜೀಕರಣದ ಮಹತ್ವದ ನಿಯೋಗಗಳಾಗಿ ಕಾರ್ಯ ಮಾಡ್ತಾ ಇವೆ. ನಾನಾಗಲೇ ಹೇಳಿದೆ, ಆಧುನಿಕ ಕಾಲದಲ್ಲಿ ಸಮಾಜೀಕರಣ ದೀಕ್ಷೆಯನ್ನು ಪ್ರಭಾವಿಸುವ ಮಹತ್ವದ ನಿಯೋಗ ಸಮೂಹ ಮಾಧ್ಯಮಗಳು ಅಂತ. ಯಾಕೆಂದರೆ ಈಗ ಇತ್ತೀಚೆಗೆ ತುಂಬ ಪ್ರಬಲವಾಗಿ ಕಾರ್ಯ ಮಾಡ್ತಾ ಇರುವ, ತುಂಬ ಪ್ರಭಾವ ಬೀರ್ತಾ ಇರುವಂತಹ ನಿಯೋಗಗಳು ಸಮೂಹ ಮಾಧ್ಯಮಗಳು. ಮಕ್ಕಳು ಮಾತ್ರವಲ್ಲ, ಇಂದು ಸಮೂಹ ಮಾಧ್ಯಮಗಳು ಎಲ್ಲ ವಯೋಮಾನದವರ ಮೇಲೆ ಪ್ರಭಾವ ಬೀರ್ತಾ ಇದೆ. ಈ ಸಮೂಹ ಟಿವಿ ಆಗಲಿ, ದೂರದರ್ಶನ ಆಗಲಿ, ರೇಡಿಯೋ ಆಗಲಿ, ಅಥವಾ ಪಿಕ್ಚರ್ಗಳಾಗಲಿ, ಅಥವಾ ಇಂಟರ್ನೆಟ್ ಆಗಲಿ, ಇದೆಲ್ಲ ಈಗ ಕೇವಲ ಮಕ್ಕಳ ಮೇಲೆ ಮಾತ್ರ ಪ್ರಭಾವ ಬೀರ್ತಾ ಇಲ್ಲ, ಎಲ್ಲ ವಯಸ್ಸಿನವರ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ. ಸಮೂಹ ಮಾಧ್ಯಮ ಅನ್ನೋದು ಏಕಕಾಲಕ್ಕೆ ಹೆಚ್ಚು ಜನರನ್ನು ತಲುಪುವಂತಹ ಒಂದು ವ್ಯವಸ್ಥೆ. ಹೀಗಾಗಿ ವೃತ್ತಪತ್ರಿಕೆಗಳು, ಮ್ಯಾಗಝಿನ್ಗಳು, ಹಾಗೆ ಟಿವಿ, ರೇಡಿಯೋ ಮೊದಲಾದವುಗಳು ಶಕ್ತಿಶಾಲಿ ಮಾಧ್ಯಮಗಳಾಗಿ ಮತ್ತು ಸಮಾಜೀಕರಣದ ನಿಯೋಗಗಳಾಗಿ ಕಾರ್ಯ ಮಾಡ್ತಾ ಇವೆ. ಇವತ್ತು ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸುವಂಥ ಕೆಲಸ ತುಂಬ ಸರಳವಾದಂತಹ ಕೆಲಸ. ಈಗ ನೀವೇ ನೋಡ್ತಾ ಇದ್ದೀರಿ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೊದಲಾದಂತಹ ಜಾಲತಾಣಗಳ ಮೂಲಕ ನಾವು ಒಂದು ವಿಷಯವನ್ನು ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನರಿಗೆ ತಿಳಿಸುವಂತಹದನ್ನು ಮಾಡಬಹುದು. ಅಷ್ಟು ವೇಗವಾಗಿ ಪ್ರಸಾರವಾಗುವಂಥದ್ದು ಸಮೂಹ ಮಾಧ್ಯಮಗಳು. ಆದರೆ ಇವುಗಳು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ, ಅದರಲ್ಲೂ ಮಕ್ಕಳ ವ್ಯಕ್ತಿತ್ವದ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಎನ್ನುವುದನ್ನು ಹೇಳೋದೇ ಕಷ್ಟ. ಉದಾಹರಣೆಗೆ, ದೂರದರ್ಶನದಲ್ಲಿ ಪ್ರಸಾರವಾಗುವಂತಹ ಕೆಲವು ಕಾರ್ಯಕ್ರಮಗಳು ಸಮಾಜದಲ್ಲಿಯ ಮೌಲ್ಯಗಳನ್ನು ನಾಶ ಮಾಡುವಷ್ಟು ಪ್ರಭಾವ ಬೀರ್ತಾ ಇವೆ. ನೀವೇ ನೋಡ್ತಾ ಇದ್ದೀರಿ, ಟಿವಿಗಳಲ್ಲಿ ಬರುವಂತಹ ಧಾರಾವಾಹಿಗಳು ಮತ್ತು ಕಾರ್ಯಕ್ರಮಗಳು, ಅಥವಾ ಅಪರಾಧವನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳೇನಿದೆ, ಕ್ರೌರ್ಯದಿಂದ ತುಂಬಿದ ಕಾರ್ಯಕ್ರಮಗಳು ಎಷ್ಟೋ ಸಲ ನಮ್ಮ ಸಮಾಜದ ಮೌಲ್ಯಗಳನ್ನು ನಾಶ ಮಾಡುವತ್ತ ಸಾಗ್ತಾ ಇವೆ, ಪ್ರಭಾವ ಬೀರ್ತಾ ಇವೆ. ಕೆಲವು ಹಿಂಸಾತ್ಮಕ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂತಹ ಮಕ್ಕಳು ಹೆಚ್ಚು ಆಕ್ರಮಣಶೀಲ ಗುಣವನ್ನು ಹೊಂದಿರ್ತಾರೆ ಅನ್ನೋದು ಸಮೀಕ್ಷೆಯಿಂದ ತಿಳಿದು ಬಂದಿರೋ ವಿಷಯ. ಈಗ ಟಿವಿಗಳಲ್ಲಿ ಪ್ರಸಾರವಾಗುವಂತಹ ಹಿಂಸಾತ್ಮಕ, ಕ್ರುಯಾಲಿಟಿ ಇರುವಂತಹ ಕಾರ್ಯಕ್ರಮಗಳೇನಿದೆ, ಇವುಗಳನ್ನು ನೋಡೋದ್ರಿಂದ ಮಕ್ಕಳು ಹೆಚ್ಚು ಆಕ್ರಮಣಶೀಲ ವ್ಯಕ್ತಿತ್ವವನ್ನು ಹೊಂದ್ತಾರೆ. ಅಂದರೆ ಅಲ್ಲಿರೋದನ್ನು ಅನುಕರಣೆ ಮಾಡಿ ಮನೆಯಲ್ಲೂ ಕೂಡ ಅಂತಹ ಒಂದು ಸ್ವಭಾವವನ್ನೇ ಮಕ್ಕಳು ಬೆಳೆಸ್ಕೊಂಡು ಬಿಡ್ತಾರೆ ಅನ್ನೋದು ಒಂದು ಸಮೀಕ್ಷೆಯಿಂದ ತಿಳಿದು ಬಂದಿರುವಂತಹ ವಿಷಯ. ಆಧುನಿಕ ಕಾಲದಲ್ಲಿ ಟಿವಿ ಮತ್ತು ರೇಡಿಯೋ, ಚಲನಚಿತ್ರ ಮಾತ್ರ ಅಲ್ಲ, ಅಂತರ್ಜಾಲವೂ ಸಹ ಸಾಮಾಜೀಕರಣದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇರೋದನ್ನು ನಾವು ಕಾಣ್ಬೋದು. ಇವಾಗ ಚಿಕ್ಕ ಮಕ್ಕಳು ಕೂಡ ಅಂತರ್ಜಾಲದಲ್ಲಿ ನಿರತರಾಗಿರ್ತಾರೆ, ಎಲ್ಲವನ್ನೂ ವೀಕ್ಷಿಸ್ತಾರೆ. ಇವಾಗ ಬೆರಳ ತುದಿಯಲ್ಲಿ ಜಗತ್ತಿದೆ ಅಂತ ಹೇಳ್ತವೆ, ನಮ್ಮ ಬೆರಳ ತುದಿಯಲ್ಲಿ ಇಡೀ ಜಗತ್ತನ್ನು ವೀಕ್ಷಿಸಬಹುದು ಅಂತ. ಇದು ಎಷ್ಟೋ ಸಲ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನೂ ಕೂಡ ಬೀರ್ತಾ ಇದೆ. ಇದರ ಜೊತೆಗೆ ವೃತ್ತಪತ್ರಿಕೆಗಳೂ ಸಹ ಮಹತ್ವದ ನಿಯೋಗಗಳಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಇವುಗಳು ಸುದ್ದಿಗಳನ್ನು ತೀವ್ರವಾಗಿ ಮುದ್ರಿಸಿ ಪ್ರಸಾರ ಮಾಡ್ತಾ ಇವೆ. ಇದರಿಂದಾಗಿ ಜ್ಞಾನದ ಪ್ರಸರಣ ಅತ್ಯಂತ ತೀವ್ರಗತಿಯಲ್ಲಿ ಆಗ್ತಾ ಇದೆ. ಹೆಚ್ಚು ಕಡೆ ಎಲ್ಲ ಸುದ್ದಿಗಳು ಮುಟ್ತಾ ಇವೆ. ಮುಖ್ಯವಾಗಿ ಅಂತಂದರೆ ಈ ವೃತ್ತಪತ್ರಿಕೆಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಉಳಿದ ಕಡೆಗಳಲ್ಲಿ, ಅಂದರೆ ದೇಶದ ಅಥವಾ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಏನು ನಡೀತಾ ಇದೆ ಅನ್ನೋ ವಿಷಯಗಳ ಮಾಹಿತಿಯನ್ನು ನೀಡುವಲ್ಲಿ ಸಹಕಾರಿಯಾಗಿವೆ. ಎಲ್ಲೋ ಮೂಲೆಯಲ್ಲಿ, ಹಳ್ಳಿಯಲ್ಲಿ ಕುಳಿತುಕೊಂಡಿರುವಂತಹ ಜನರಿಗೂ ಕೂಡ ಇವತ್ತ ದೇಶದಲ್ಲಿ ನಡೆಯುತ್ತಿರುವಂತಹ ಎಲ್ಲ ವಿಷಯಗಳ ಮಾಹಿತಿ ಸಿಗ್ತಾ ಇದೆ ಈ ವೃತ್ತಪತ್ರಿಕೆಗಳ ಮೂಲಕ. ಸಮೂಹ ಮಾಧ್ಯಮಗಳಿಂದಾಗಿ ಜನರಿಗೆ ತಮ್ಮ ಮತ್ತು ಬೇರೆಯವರ ಸಂಸ್ಕೃತಿಯನ್ನು, ಸಂಪ್ರದಾಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ಟಿವಿಯನ್ನು ನೋಡ್ತಾ ಇರೋದ್ರಿಂದ ನಮ್ಮ ಸಂಸ್ಕೃತಿ, ಕರ್ನಾಟಕದಲ್ಲಿ ಏನು ಸಂಸ್ಕೃತಿ ಸಂಪ್ರದಾಯಗಳಿದೆ ನಮಗೆ ಗೊತ್ತಿರುತ್ತೆ. ಅದರ ಜೊತೆಗೆ ಬೇರೆ ರಾಜ್ಯಗಳ, ಬೇರೆ ದೇಶಗಳ ಸಂಸ್ಕೃತಿಯನ್ನೂ ನಾವು ಕುಳಿತುಕೊಂಡಲ್ಲೇ ವೀಕ್ಷಿಸಬಹುದು,
ತಿಳ್ಕೋಬಹುದು ಅಂತ. ಇದಲ್ಲದೆ ಮಕ್ಕಳು ಇವುಗಳಿಂದ ಸಮಾಜದ ಮೌಲ್ಯಗಳು, ಸಾಂಪ್ರದಾಯಿಕ ಮೌಲ್ಯಗಳು ಮತ್ತು ಅವುಗಳಲ್ಲಿ ಅಡಗಿರುವ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಸಂಸ್ಕೃತಿಯನ್ನ, ಸಂಪ್ರದಾಯಗಳನ್ನ ಕುಳಿತಲ್ಲೇ ಅರ್ಥ ಮಾಡ್ಕೊಳ್ಳೋದ್ರಿಂದ ಅವುಗಳಲ್ಲಿ ಯಾವ ಮೌಲ್ಯಗಳು ಅಡಗಿದೆ, ಯಾವ ಸಂಸ್ಕೃತಿ ಚೆನ್ನಾಗಿದೆ, ಯಾವ ಸಂಪ್ರದಾಯಗಳು ಚೆನ್ನಾಗಿದೆ ಅನ್ನೋದನ್ನ ಮಕ್ಕಳು ತಿಳ್ಕೊಳ್ಬಹುದು. ಹೀಗೆ ಸಮೂಹ ಮತ್ತು ಸಂಪರ್ಕ ಮಾಧ್ಯಮಗಳು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಮಹತ್ವದ ಸಾಧನಗಳಾಗಿ ಅಥವಾ ನಿಯೋಗಗಳಾಗಿ ಕಾರ್ಯ ಮಾಡ್ತಾ ಇದೆ. ಮೊಬೈಲ್ ಆಗಿರಬಹುದು, ಟಿವಿ ಆಗಿರಬಹುದು, ಅಂತರ್ಜಾಲಗಳಾಗಿರಬಹುದು, ಇವತ್ತಿನ ಕಾಲದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರ್ತಾ ಇದೆ. ಇತ್ತೀಚೆಗಂತೂ ಇವಾಗ ಕೋವಿಡ್-19 ಕಾಲದಲ್ಲಿ ಲಾಕ್ಡೌನ್ ಪೀರಿಯಡಲ್ಲಿ ಆನ್ಲೈನ್ ತರಗತಿಗಳೆಲ್ಲ ನಡೀತಾ ಇದೆ. ಈಗ ನೀವು ವಿಡಿಯೋಗಳನ್ನು ವೀಕ್ಷಿಸ್ತೀರಿ. ಈ ರೀತಿ ಎಷ್ಟೋ ಸಲ ಈ ಒಂದು ಆನ್ಲೈನ್ ತರಗತಿಗಳು ಅಥವಾ ಈ ಅಂತರ್ಜಾಲಗಳನ್ನು ಹೆಚ್ಚು ಬಳಸ್ತಾ ಇರೋದ್ರಿಂದ ಒಂದು ರೀತಿ ಒಳ್ಳೆಯ ಪರಿಣಾಮಗಳೂ ಆಗ್ತಾ ಇದೆ. ಅದರ ಈ ಕೋವಿಡ್-19ನಲ್ಲಿ ಫಿಸಿಕಲ್ ಕ್ಲಾಸಸ್ ಬದಲಾಗಿ ನಿಮಗೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಸ್ವಲ್ಪ ಮಟ್ಟಿಗೆ ಅಧ್ಯಯನ ನಡೀತಾ ಇದೆ. ಅದು ಒಂದು ಒಳ್ಳೆಯ ಪರಿಣಾಮ. ಆದರೆ ಹಲವಾರು ವಿವಿಧ ಜಾಲತಾಣಗಳಿಗೆ ಮಕ್ಕಳು ಭೇಟಿ ನೀಡಿ ಕೆಟ್ಟ ಒಂದು ಚಟಗಳನ್ನು, ದುಶ್ಚಟಗಳಿಗೂ ಕೂಡ ಬಲಿಯಾಗ್ತಾ ಇದ್ದಾರೆ. ಸೊ ಸಮೂಹ ಮಾಧ್ಯಮಗಳು ಒಳ್ಳೆಯ ರೀತಿಯಿಂದಲೂ ಪ್ರಭಾವ ಬೀರುತ್ತೆ, ಕೆಟ್ಟ ರೀತಿಯಿಂದಲೂ ಪ್ರಭಾವ ಬೀರುತ್ತೆ. ಆದರೆ ಹೆಚ್ಚಾಗಿ ನಾವು ಒಳ್ಳೆಯ ಒಂದು ವಿಷಯಕ್ಕಾಗಿ, ಒಳ್ಳೆಯ ಮಾಹಿತಿಯನ್ನು ಪಡೀಲಿಕ್ಕಾಗಿ ಇವುಗಳನ್ನು ಬಳಸಿದರೆ ಖಂಡಿತವಾಗಿಯೂ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಅಂತ. ಸೊ ಸಮೂಹ ಮಾಧ್ಯಮಗಳೇನಿದೆ ಮತ್ತು ಸಂಪರ್ಕ ಮಾಧ್ಯಮಗಳೇನಿದೆ, ಇವುಗಳು ಮಗುವಿನ ಸಮಾಜೀಕರಣ ದೀಕ್ಷೆಯ ಒಂದು ಪ್ರಕ್ರಿಯೆಯಲ್ಲಿ ತುಂಬ ಮಹತ್ವದ ನಿಯೋಗಗಳಾಗಿ, ಸಾಧನಗಳಾಗಿ ಕಾರ್ಯ ಮಾಡುತ್ತೆ ಅಂತ. ಇವು 5 ಸಮಾಜೀಕರಣದ ಪ್ರಮುಖ ನಿಯೋಗಗಳು. ಅಂದರೆ ಮಗುವಿಗೆ ಸಮಾಜೀಕರಣ ದೀಕ್ಷೆಯನ್ನ ನೀಡುವಲ್ಲಿ ಮಹತ್ವದ ಸಾಧನಗಳಾಗಿ, ಕಾರ್ಯನಿರ್ವಾಹಕಗಳಾಗಿ ಕಾರ್ಯ ಮಾಡ್ತಾ ಇದೆ. ಇದು 2ನೆಯ ಟಾಪಿಕ್, ಸಮಾಜೀಕರಣದ ನಿಯೋಗಗಳು, ಏಜೆನ್ಸೀಸ್ ಆಫ್ ಸೋಷಲೈಸೇಷನ್. ಥ್ಯಾಂಕ್ ಯು. ಧನ್ಯವಾದಗಳು.